ಕಾಡಿನ ವೆಸ್ಟಲ್ಲಿ ಒಂದು ಗುಹೆ ಇದೆ, ಅಲ್ಲೊಂದು ಭೂತ ಇದೆ. ನೀನ್ ಅದ್ರೊಟ್ಟಿಗೆ ಹೋರಾಟ ಮಾಡಿ ಅದನ್ನ ಓಡಿಸಿದ್ರೆ ನಾನ್ ನಿನ್ ಬುದ್ಧಿಶಕ್ತಿಗೆ ಮೆಚ್ತೀನಿ. ಸೋಮ್ ಸರೋವರ ಕಾಡು ಅದರ ಸುಂದರತ್ವ ಮತ್ತು ಅದರಲ್ಲಿ ಜೀವಿಸ್ತಿರುವ ಜಂತುಗಳಿಂದ ತುಂಬಾ ಖ್ಯಾತಿಯಾಗಿತ್ತು. ಅದೇ ಕಾಡಲ್ಲಿ ಅವ್ರ ಮಧ್ಯದಲ್ಲಿ ಒಂದು ಮೋಂಟು ಆನೆ ಇತ್ತು. ಅದು ಎಲ್ಲರಿಗಿಂತ ತುಂಬಾ ಸ್ಮಾರ್ಟ್ ಮತ್ತು ಧೈರ್ಯವಂತೆ. ಎಲ್ಲ ಜಂತುಗಳು ಅದನ್ನ ತುಂಬಾನೇ ಹೊಗಳ್ತಿತ್ತು. ಆದ್ರೆ ಚೋಟು ಜಿಂಕೆಗ್ ಮಾತ್ರ ಪಾಪ ಯಾಕ್ ಗೊತ್ತಿಲ್ಲ ಹೊಟ್ಟೆ ಕಿಚ್ಚು. ಒಂದಿನ ಚೋಟು ಹಾತಿ ಕುತ್ಕೊಂಡು ಎಲ್ಲಾ ಜಂತುಗಳ ಜೊತೆ ಖುಷಿಯಾಗಿ ಮಾತಾಡ್ತಾ ಇತ್ತು. ಆಗ ಜಿಂಕೆ ಅನ್ನುತ್ತೆ, ಮಾಂಟು ಆನೆ, ನಿನ್ನ ಬುದ್ಧಿಶಕ್ತಿಗೆ ಒಂದು ನಾನು ಟೆಸ್ಟ್ ಇಡ್ಬೇಕು ಅಂದ್ಕೊಂಡೆ. ಹೇಗೆ ನೀನ್ ಮಾಡ್ತೀಯಾ? ಯಾವ ತರದ ಟೆಸ್ಟು? ಕಾಡಿನ ವೆಸ್ಟಲ್ಲಿ ಒಂದು ಗುಹೆ ಇದೆ, ಅಲ್ಲೊಂದು ಭೂತ ಇದೆ. ರಾತ್ರಿ ಟೈಮಲ್ಲಿ ಆ ಸೈಡಿಂದ ಯಾರಾದ್ರೂ ಹೋದ್ರೆ ಅದವ್ರನ್ನ ಲೂಟಿ ಮಾಡ್ಬಿಡುತ್ತೆ. ನೀನ್ ಅದ್ರೊಟ್ಟಿಗೆ ಹೋರಾಟ ಮಾಡಿ ಅದನ್ನ ಓಡಿಸಿದ್ರೆ ನಾನ್ ನಿನ್ ಬುದ್ಧಿಶಕ್ತಿಗೆ ಮೆಚ್ತೀನಿ. ಎಲ್ರಿಗೂ ಗೊತ್ತು ಮೋಂಟು ತರ ಬೇರೆ ಯಾರಿಲ್ಲ ಅಂತ. ಅದನ್ ಪ್ರೂವ್ ಏನ್ ಮಾಡೋದು? ಇಲ್ಲ ಕರಡಿ, ನಾನಲ್ಲಿಗೆ ಹೋಗೇ ಹೋಗ್ತೀನಿ. ನನ್ ಮೇಲೆ ನಂಗೆ ನಂಬಿಕೆ ಇದೆ. ಆಗ ಚೋಟು ಆನೆ ಏನೋ ಯೋಚನೆ ಮಾಡಿ ಬಾತುಕೋಳಿಯ ಬಳಿ ಒಂದು ಮೊಟ್ಟೆಯನ್ನು ಕೇಳುತ್ತೆ. ಅದು ಆ ಮೊಟ್ಟೆನ ಒಂದು ಬ್ಯಾಗಲ್ಲಿ ಹಾಕೊಂಡು ಆ ಬ್ಯಾಗ್ನ ಹೊಟ್ಟೆ ಕಟ್ಕೊಂಡು ಅದು ಆ ಗುಹೆ ಒಳಗಡೆ ಹೋಗುತ್ತೆ. ಅದು ಆ ಗುಹೆ ಹತ್ರ ಹೋಗತ್ತೋ ಇಲ್ವೋ ಆಗ ಯಾರೋ ನಗ್ತಾ ಇರೋ ಶಬ್ದ ಅದು ಕೇಳಿಸುತ್ತೆ. ಆಗ ಆ ದೆವ್ವ ಅದರ ಮುಂದೆ ಬರುತ್ತೆ. ನೋಡಕ್ಕದು ಒಂದು ಕೋತಿಯ ಅಸ್ಥಿ ಪಂಜರ ತರ ಕಾಣಿಸ್ತಾ ಇತ್ತು. ಒಂದ್ ವೇಳೆ ಆ ಅಸ್ಥಿ ಪಂಜರನ ಬೇರೆ ಯಾವ್ದೋ ಜಂತು ನೋಡಿದ್ರೆ ತುಂಬಾನೇ ಪಾಪ ಭಯ ಪಡ್ತಿತ್ತು. ಆದ್ರೆ ಮೋಂಟು ಕೋತಿ ಅದನ್ನ ನೋಡಿ ಸ್ವಲ್ಪನೂ ಭಯ ಪಟ್ಟಿಲ್ಲ. ನಿನ್ನ ಹತ್ರ ಏನೆಲ್ಲ ಇದೆ ಅದನ್ನೆಲ್ಲ ಇಟ್ಟು ಇಲ್ಲಿಂದ ಓಡೋಗೋ. ನೀನಾ ಈ ಗುಹೆಯ ಭೂತ? ಒಂದ್ ಅಸ್ಥಿ ಪಂಜರ? ನಾನಂದು ಭೂತ, ನನ್ನಿಂದ ಭಯ ಬರಲ್ವಾ ನಿಂಗೆ? ಭಯನಾ? ನಿಂಗಂತೂ ನನ್ನ ಹತ್ರ ಹೋರಾಡಕ್ಕೂ ಯೋಗ್ಯತೆನೂ ಇಲ್ಲ ಅಂತ ಅನ್ಸುತ್ತೆ. ನಾನ್ ನಿನ್ನ ಸೋಲಿಸ್ತೀನಿ. ಹಾ ಸರಿ, ಹಾಗಾದ್ರೆ ಮೊದ್ಲು ನೀನ್ ಅದನ್ನ ಪ್ರೂವ್ ಮಾಡ್ಬೇಕು. ಅದಾದ ನಂತರ ಎಲ್ಲ. ಏನ್ ಮಾಡ್ಬೇಕು ಹೇಳು? ಅದನ್ ಕೇಳಿ ಮೋಂಟು ಏನ್ ಮಾಡುತ್ತಂದ್ರೆ ಭೂಮಿ ಮೇಲಿರುವ ಒಂದು ಕಲ್ಲನ್ನ ಎತ್ಕೊಂಡು ಅದರ ಕೈಗೆ ಕೊಟ್ಬಿಡುತ್ತೆ. ನಿನ್ನ ಕೈಯಲ್ಲಿ ಶಕ್ತಿ ಇದ್ರೆ ಈ ಕಲ್ಲನ್ನ ನಿನ್ನ ಕೈಯಲ್ಲೇ ಇಟ್ಟು ಒಡೆದಾಕೋ. ಅದ್ರಿಂದ ಬಿಳಿ ಹಳದಿ ಲಿಕ್ವಿಡ್ ಬರುತ್ತೆ. ಕಲ್ಲಿಂದ ಲಿಕ್ವಿಡ್ ಬರುತ್ತಾ? ಬರುತ್ತೆ, ಯಾರಾದ್ರೂ ಶಕ್ತಿವಂತ ಮಾಡಿದ್ರೆ ಮಾತ್ರ. ಅದನ್ ಕೇಳಿ ಆ ಭೂತ ಅದರ ಎರಡು ಕೈಗಳ ಮಧ್ಯೆ ಆ ಕಲ್ಲನ್ನು ಇಟ್ಕೊಂಡು ಅದನ್ನ ಪಾಪ ಚೆನ್ನಾಗಿ ಪ್ರೆಸ್ ಮಾಡಿ ಅದನ್ನ ಓಡ್ದಕ್ಕ ಟ್ರೈ ಮಾಡುತ್ತೆ. ತಾ ಇಲ್ಲಿ, ನಿಂಗಾಗಲ್ಲ. ಹಂಗಂತ ಹೇಳಿ ಅದರ ಕೈಯಿಂದ ಕಲ್ಲನ್ನು ಎತ್ಕೊಳ್ಳುತ್ತೆ. ಈಗ ನೀನ್ ಮಾಡಿ ತೋರ್ಸು. ಮೋಂಟು ಏನ್ ಮಾಡುತ್ತಂದ್ರೆ ಅದು ನೋಡದೆ ಇರುವ ಸಮಯ ನೋಡಿ ಕಲ್ಲನ್ನ ಕೆಳಗಡೆ ಹಾಕ್ಬಿಡುತ್ತೆ. ಮತ್ತೆ ಬ್ಯಾಗ್ ಇಂದ ಒಂದು ಮೊಟ್ಟೆಯನ್ನ ಎತ್ಕೊಂಡು ಅದು ಕೈಯಲ್ಲಿ ಇಟ್ಕೊಳ್ಳುತ್ತೆ. ನೋಡೀಗ ನನ್ನ ಶಕ್ತಿ. ಅದು ಆ ಮೊಟ್ಟೆನ ಅದರ ಎರಡು ಕೈಗಳ ಮಧ್ಯೆ ಇಟ್ಕೊಳ್ಳುತ್ತೆ. ಅದನ್ನ ಜೋರಾಗಿ ಪ್ರೆಸ್ ಮಾಡಿದ ತಕ್ಷಣ ಆ ಮೊಟ್ಟೆ ಒಡೆದೋಗಿ ಅದ್ರೊಳಗಡೆ ಇರೋ ಯೋಗ್ ಕೆಳಗಡೆ ಬಂದು ಬೀಳುತ್ತೆ. ಅದನ್ನ ನೋಡಿದ ದೆವ್ವಗೆ ತುಂಬಾನೇ ಆಶ್ಚರ್ಯ ಆಗ್ಬಿಡುತ್ತೆ. ನೋಡಿದ್ಯಲ್ವಾ ನನ್ನ ಶಕ್ತಿ? ಒಂದು ಕಲ್ಲನ್ನ ಹೇಗೆ ಹುಡಿ ಮಾಡಿ ಹಾಕಿದೆ ಅಂತ. ಅದರ ರಸ ಕೂಡ ತೆಗ್ದೆ. ಅದನ್ನ ನೋಡಿ ಆ ಭೂತಿಗೆ ತುಂಬಾನೇ ಟೆನ್ಷನ್ ಆಗ್ಬಿಡುತ್ತೆ. ಇದು ಇವ್ನ್ ಮಾಡಿದ್ರು ಹೆಂಗ್ ಮಾಡಿರ್ತಾನೆ ಅಂತ ಅದ್ ಗೊತ್ತಿಲ್ಲ. ನಾನೀಗ ಪ್ರೂವ್ ಮಾಡಿದ್ದೀನಿ, ನೀನ್ಗಿಂತ ನಾನು ಶಕ್ತಿಶಾಲಿ. ಹಾಗಾಗಿ ನೀನಿಲ್ಲಿಂದ ಹೊರಟೋಗ್ಬೇಕು. ಮಾಂಟ ಅಣ್ಣ, ಒಂದು ರಾತ್ರಿ ನಾನಿಲ್ಲಿ ಇದ್ದು ಬಿಡ್ತೇನೆ. ನೀವು ಕೂಡ ಇಲ್ಲೇ ಇದ್ಬಿಡಿ. ಮತ್ತೆ ನಾಳೆ ಬೆಳಿಗ್ಗೆ ನಾನು ನಿಮ್ಮ ಎದುರೇನೆ ಹೊರಗೋಗ್ತೀನಿ. ಮೋಂಟು ಅದರ ಮಾತನ್ನ ಕೇಳುತ್ತೆ ಮತ್ತೆ ಅಲ್ಲೇ ಇರ್ತೀನಿ ಅನ್ನೋದ್ ಕೂಡ ಒಪ್ಕೊಳ್ಳುತ್ತೆ. ರಾತ್ರಿ ಮಲ್ಕೊಳ್ಳೋ ಸಮಯಕ್ಕೆ ಭೂತ ಅದಕ್ಕೆ ಒಂದು ತಲೆದಿಂಬನ್ನು ಕೊಟ್ಟು ಹೀಗನ್ನುತ್ತೆ. ಮಾಂಟು ಅಣ್ಣ, ಇದನ್ನ ಹೊದ್ಕೊಂಡ್ ಮಲ್ಗಿ, ಇಲ್ಲಿ ಚಳಿ ಜಾಸ್ತಿ ಇರುತ್ತೆ. ಮೋಂಟು ಆನೆ ಅದ್ರ ಹತ್ರ ಇಂದ ಅದನ್ನ ತಗೊಳುತ್ತೆ.
ಆಮೇಲೆ ಭೂತ ಕೂಡ ಅದರ ಬೆಡ್ ಮೇಲೆ ತಲೆದಿಂಬಿಟ್ಕೊಂಡು ಮಲ್ಕೊಬಿಡುತ್ತೆ. ಅವಾಗ ಆನೆ ಈಗ ಯೋಚನೆ ಮಾಡುತ್ತೆ, ಇವನ್ ಯಾಕೆ ನಂಗಿಲ್ಲಿ ನಿಲ್ಲಕ್ ಹೇಳ್ದ, ಮತ್ತೆ ಈ ಹಾಸಿಗೆ ಎಲ್ಲ ಕೊಡ್ತಿದ್ದಾನೆ, ಏನೋ ಐಡಿಯಾ ಇದೆ ಈ ಒಂದು. ಅದನ್ನ ಯೋಚನೆ ಮಾಡಿ ಆನೆ ಸ್ವಲ್ಪ ಎಲೆಗಳನ್ನ ಅದ್ರ ಬೆಡ್ ಮೇಲೆ ಹಾಕುತ್ತೆ. ಮತ್ತೆ ಆ ಎಲೆಗಳ ಮೇಲೆ ಅದ್ರ ಹತ್ರ ಇರುವ ಬೆಡ್ಶೀಟ್ ಅನ್ನ ಹಾಕತ್ತೆ. ನೋಡೋದಕ್ಕೆ ಅದ್ರೊಳಗಡೆ ಏನೋ ಆನೆನೆ ಮಲಗಿದೆ ಅನ್ನೋ ತರ ಕಾಣಿಸ್ತಾ ಇತ್ತು. ಅದು ಒಂದತ್ರ ಹೋಗಿ ಬಚ್ಚಿಕೊಂಡ್ಬಿಡುತ್ತೆ. ತುಂಬಾ ಹೊತ್ತು ಆದ್ಮೇಲೆ ದೆವ್ವ ಅದ್ರ ಬೆಡ್ ಮೇಲಿಂದ ಎದ್ದೊಳುತ್ತೆ. ಅದ್ರ ಹತ್ರನೇ ಇರುವ ಒಂದು ದೊಡ್ಡ ಕೋಲನ್ನ ಎತ್ಕೊಳ್ಳುತ್ತೆ. ಮತ್ತೆ ಮೋಂಟು ಮಲಗಿರುವ ಹತ್ರ ಹೋಗಿ ಅದು ತಲೆದಿನ ಮೇಲೆ ತಲೆ ಇಟ್ಕೊಂಡು ಮಲಗಿದೆ ಅಂತ ಅನ್ಕೊಂಡು ಅದು ಆ ದೊಡ್ಡ ಕಲ್ಲನ್ನ ಎತ್ಕೊಂಡು ಜೋರಾಗಿ ತಲೆ ಮೇಲೆ ಹೊಡೆದು ಬಿಡುತ್ತೆ. ಇದನ್ನೆಲ್ಲ ಆನೆ ತುಂಬಾ ದೂರದಿಂದ ನೋಡ್ತಾ ಇರುತ್ತೆ. ಓಹೋ, ನಾನು ಮಲಗಿರುವಾಗ ನನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಪ್ಲಾನ್ ಮಾಡಿದ್ನಾ? ಎಷ್ಟು ಗಟ್ಟಿ ಹೊಡೆದಕ್ಕೆ ಒಂದ್ ಸೌಂಡ್ ಕೂಡ ಇಲ್ಲ, ತಲೆ ತಿರುಗಿರ್ಬೇಕೇನೋ. ಹಂಗಂತ ಹೇಳಿ ಇನ್ನೊಂದ್ 4-5 ಸಲ ಅದೇ ಜಾಗದಲ್ಲಿ ಹೊಡೆಯುತ್ತೆ. ಸತ್ತೋದ ಅನ್ಸತ್ತೆ. ನಾಳೆ ಬೆಳಿಗ್ಗೆ ಎತ್ಕೊಂಡು ಹೊರಗಾಗ್ತೀನಿ, ಮತ್ತೆ ಯಾರು ಬರಲ್ಲ ಇಲ್ಲಿ. ಮತ್ತೆ ಹೋಗಿ ಅದರ ಬೆಡ್ ಮೇಲೆ ಮಲಗ್ಬಿಡುತ್ತೆ. ಅದು ಹೋದ್ಮೇಲೆ ಮೋಂಟು ಆನೆ ಕೂಡ ಅದರ ಬೆಡ್ ಹತ್ರ ಹೋಗಿ ಅದ್ರ ಮೇಲೆ ಇರುವ ಎಳೆಗಳನ್ನ ಕೆಳಗಡೆ ತಳ್ಬಿಟ್ಟು ಅಲ್ಲಿ ಆರಾಮಾಗಿ ಮಲ್ಕೊಳ್ಳುತ್ತೆ. ಬೆಳಗ್ಗೆ ದೆವ್ವ ಎದ್ದಿದ ತಕ್ಷಣ ಮೋಂಟು ಆನೆಯ ಬೆಡ್ ಹತ್ರ ಹೋಗುತ್ತೆ. ಅದು ಆ ಬೆಡ್ಶೀಟ್ ನ ತೆಗೆದು ನೋಡೋಣ ಅಂತ ಹೋಗುತ್ತೆ. ಅದೇ ಸಮಯಕ್ಕೆ ಆನೆನೂ ಎದ್ದೊಳುತ್ತೆ. ಹಾ ಮೊಂಟು ಅಣ್ಣ, ಆರಾಮಲ್ವಾ? ರಾತ್ರಿ ನಿದ್ದೆ ಎಲ್ಲ ಸರಿ ಬಂತ? ಹಾ, ಒಳ್ಳೆ ನಿದ್ರೆ ಬಂತು. ಒಂದು ಇಲ್ಲಿ ಸಮಸ್ಯೆ ಮಾಡ್ತಿತ್ತು. ಅಂದ್ರೆ ನಾನು ಮಲಗಿರುವಾಗ ನನ್ನ ಮುಖದ ಮೇಲೆ ಇಲ್ಲಿ ಓಡಾಡ್ದಾಗೆ ಫೀಲಿಂಗ್ ಆಯ್ತು, ಗೊತ್ತಾ ನಿಂಗೆ? ಬೆಡ್ಶೀಟ್ ಇತ್ತಲ್ವಾ, ಅದಕ್ಕೆ ನಾನು ಏನು ಟೆನ್ಷನ್ ಮಾಡ್ಲಿಲ್ಲ. ಆದ್ರೆ ನಿದ್ರೆ ಒಳ್ಳೆ ಬಂತು. ಅದನ್ನ ನೋಡಿ ಭೂತಗೆ 1 ನಿಮಿಷ ಕೂಡ ತಡ್ಕೊಳಕ್ಕಾಗಿಲ್ಲ. ಅದು ಭಯದಿಂದ ಅಲ್ಲಿಂದ ಓಡೋಗ್ಬಿಡುತ್ತೆ. ಮೋಂಟು ಆ ಗುಹೆಯಲ್ಲಿ ನೋಡುತ್ತೆ, ತುಂಬಾ ಜಾಸ್ತಿ ಬಂಗಾರದ ನಾಣ್ಯಗಳು ಅಲ್ಲಿರ್ತವೆ. ಅದನ್ನೆಲ್ಲ ಆ ದೆವ್ವ ಪ್ರಾಣಿಗಳ ಹತ್ರದಿಂದ ದೋಚ್ಕೊಂಡಿದ್ದು. ಆ ನಾಣ್ಯಗಳನ್ನೆಲ್ಲ ಒಂದು ಮೂಟೆಗೆ ಹಾಕೊಂಡು ಎತ್ಕೊಂಡು ಕಾಡೊಳಗಡೆ ಹೋಗಿ ಎಲ್ಲಾ ಜಂತುಗಳಿಗೂ ಅದನ್ನ ಹಂಚುತ್ತೆ. ಆದ್ರೆ ಜಿಂಕೆ ಅದನ್ನ ನೋಡಿ ತುಂಬಾನೇ ಹೊಟ್ಟೆ ಕಿಚ್ಪಡುತ್ತೆ. ಆದ್ರೆ ಅದಕ್ಕೆ ಇವಾಗ ಏನು ಮಾತಾಡಕ್ ಬಾಯೇ ಇಲ್ಲ. ಈ ತರ ಮೋಂಟು ತುಂಬಾನೇ ಸ್ಮಾರ್ಟ್ ಆಗ್ಬಿಡ್ತು. ಈಗ ಎಲ್ಲಾ ಜಂತುಗಳು ಇದಕ್ ಮುಂಚೆ ಇದ್ದಿದ್ದಕ್ಕಿಂತ ಇವಾಗ ತುಂಬಾನೇ ಮರ್ಯಾದೆ ಕೊಡ್ತಿದವೆ. ನಮ್ಮ ಕಾಡಿಗೆ ಯಾರು ಕಣ್ಣು ಬಿದ್ದಿದೆ ಅಂತ ಗೊತ್ತಿಲ್ಲ. ಡೈಲಿ ಯಾವ್ದಾದ್ರು ಪ್ರಾಣಿಗಳು ಮಾಯ ಆಗ್ತಿವೆ. ಆದ್ರೆ ಶೇರ್ ಖಾನ್, ನನ್ಗೆ ಒಂದು ವಿಷಯ ಗಮನಕ್ಕೆ ಬಂದಿದೆ. ಯಾವುದೆಲ್ಲ ಪ್ರಾಣಿ ಮಾಯ ಆಗಿದ್ಯೋ ಅವರನ್ನ ಕೊನೆಗೆ ನೋಡಿದ್ದು ರಹಸ್ಯಮಯ ಬಾಗಿಲ ಬಗ್ಗೆ ಮಾತಾಡುವಾಗ. ಅರೆ ವಾ, ಈ ಹಣ್ಣು ಎಷ್ಟು ಚೆನ್ನಾಗಿದೆ. ಇಂತಹ ಒಂದು ಹಣ್ಣು ನಾನು ಯಾವಾಗ್ಲೂ ನೋಡೇ ಇಲ್ಲ. ನಾನು ಈ ಹಣ್ಣನ್ನ ಇವತ್ ನೋಡ್ಬಿಟ್ಟೆ. ನಾನು ಈ ಹಣ್ಣನ್ನ ಖಂಡಿತವಾಗ್ಲೂ ಇವತ್ತು ಹೆಂಗಿದೆ ಅಂತ ತಿಂದು ನೋಡ್ಬೇಕು. ಅರೆ, ಏನ್ ನಡೀತಿದೆ ಇಲ್ಲಿ? ಆ, 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 ಆ. ಕಾಡಲ್ಲಿ 4 ಕಡೆ ಪರಿಸ್ಥಿತಿನೇ ಚೆನ್ನಾಗಿರ್ಲಿಲ್ಲ. ಎಲ್ಲಾ ಜಂತುಗಳು ಚಿಂತೆಗೊಳಗಾಗಿತ್ತು. ನಮ್ಮ ಕಾಡಿಗೆ ಯಾರು ಕಣ್ಣು ಬಿದ್ದಿದೆ ಅಂತ ಗೊತ್ತಿಲ್ಲ. ಡೈಲಿ ಯಾವ್ದಾದ್ರು ಪ್ರಾಣಿಗಳು ಮಾಯ ಆಗ್ತಿವೆ. ಆದ್ರೆ ಶೇರ್ ಖಾನ್, ನನ್ಗೆ ಒಂದು ವಿಷಯ ಗಮನಕ್ಕೆ ಬಂದಿದೆ. ಯಾವುದೆಲ್ಲ ಪ್ರಾಣಿ ಮಾಯ ಆಗಿದ್ಯೋ ಅವರನ್ನ ಕೊನೆಗೆ ನೋಡಿದ್ದು ರಹಸ್ಯಮಯ ಬಾಗಿಲ ಬಗ್ಗೆ ಮಾತಾಡುವಾಗ. ಅವರ ಬಾಗಿಲೊಳಗೇನೆ ಹೋಗಿರಬೇಕು. ಆ ಪ್ರಾಣಿಗಳೆಲ್ಲ ಒಳ್ಳೆ ತಲೆಯಿರೋರು. ರಾಮು ಆನೆ, ಚೋಟು ಜಿಂಕೆ ಮತ್ತೆ ಬಗೀರ ಮಂಗ.
ಅವರೆಲ್ರಿಗೂ ಆ ಬಾಗಿಲಿನ ಬಗ್ಗೆ ಗೊತ್ತಿತ್ತು. ಅವ್ರಿಗೆ ಗೊತ್ತಿದ್ದು ಯಾಕೆ ಒಳಗಡೆ ಹೋಗ್ತಾರವರು? ಈ ರಹಸ್ಯಮಯ ಬಾಗ್ಲೇನೋ? ರಹಸ್ಯಮಯ ಬಾಗಿಲು ಅಲ್ಲಿ ಕಪ್ಪ ಪರ್ವತದ ಮೇಲಿದೆ. ಆ ಬಾಗಿಲಿನಾಚೆ ಏನು ಕಾಣಲ್ಲ, ಬಂಗಾರದ ಕಿರಣಗಳು ಮಾತ್ರ ಕಾಣುತ್ತೆ. ಯಾರದ್ರ ಒಳಗಡೆ ಹೋಗಿದಾರೋ ಹಿಂದೆ ಬರಲೇ ಇಲ್ಲ. ನಮ್ಮ ಪ್ರಾಣಿಗಳು ಮಾಯ ಆಗಿರೋ ವಿಷಯ ಗೋಲ್ಡಿಗೆ ಗೊತ್ತಾಗಿದೆ. ಅವನು ಯಾವಾಗ ಬೇಕಾದ್ರೂ ಶೇರು ಜೊತೆ ಸೇರಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು. 2 ಸಿಂಹಗಳನ್ನ ನೀವೇ ಹೇಗೆ ಫೈಟ್ ಮಾಡ್ತೀರಿ? ಒಬ್ಬ ರಾಜನಾಗಿ ನನಗೆ ಸೋಲೊಪ್ಕೊಳ್ಳೋದು ಇಷ್ಟ ಇಲ್ಲ, ಆದ್ರೆ ನಾನು ಸಾಯೋ ತನಕ ಹೋರಾಡ್ತೀನಿ. ಇದನ್ ಕೇಳಿದ ಮೀಟುಗಿಳಿಗೆ ತುಂಬಾನೇ ಬೇಜಾರಾಗುತ್ತೆ. ಮಾರನೇ ದಿನ ಬೆಳಗ್ಗೆ ಯಾರಿಗೂ ಗೊತ್ತಿಲ್ಲದೆ ಆ ಬಾಗಿಲ ಹತ್ರ ಅದು ರಹಸ್ಯವಾಗಿ ಹೋಗಿ ನೋಡುತ್ತೆ. ಮೇಲೆಯಿಂದ ಅದೇನೋ ಒಂದ್ ನೋಡುತ್ತೆ. ಕೆಳಗಡೆ ಕಾಲು ಕರಡಿ ಗೋಲ್ಡಿ ಹತ್ರ ಏನೋ ಮಾತಾಡ್ತಾ ಇರುತ್ತೆ. ಏನೋ ನಮ್ಮ ಕರಡಿ ಆ ಗೋಲ್ಡಿ ಹತ್ರ ಯಾಕೆ ಮಾತಾಡ್ತಿದೆ? ಕೇಳ್ತೀನಿ. ಗೋಲ್ಡಿ ಮಹಾರಾಜ, ನೀವು ಹೇಳ್ದಾಗೇನೆ ಕಾಡಿನ ಎಲ್ಲ ಪ್ರಾಣಿಗಳನ್ನ ಆ ಬಂಗಾರದ ಬಾಗ್ಲಾಚೆ ಕಳ್ಸ ಆಗೋಗಿದೆ ನಾನು. ಇನ್ನವರು ಹಿಂದೆ ಬರೋದೇ ಇಲ್ಲ. ಅಟ್ಯಾಕ್ ಮಾಡಕ್ ಸರಿಯಾದ ಟೈಮು. ಶೇರ್ ಖಾನ್ ನಿನ್ನ ಹತ್ರ ಸೋತು ಹೋಗ್ತಾನೆ. ನಮ್ಮ ಕಾಡಲ್ಲೂ ಕೂಡ ನೀವೇ ಇರ್ತೀರ ರಾಜರಾಗಿ. ಈಗೇನಾದ್ರೂ ಆದ್ರೆ ನೀನು ಈ ಕಾಡಿನ ಮಂತ್ರಿ ಕಣಯ್ಯ. ಅಂದ್ರೆ ಕರಡಿ ಗೋಲ್ಡಿ ಒಟ್ಟಿಗೆ ಸೇರ್ಕೊಂಡಿದ್ಯಾ? ಇದ್ರ ಬಗ್ಗೆ ಶೇರ್ ಖಾನಿಗೆ ನಾನು ಹೇಳಲೇಬೇಕು. ಆಗ ಮಿಟ್ಟುಗೆ ಹಿಂದ್ಗಡೆಯಿಂದ ಯಾರೋ ಮಾತಾಡೋ ಶಬ್ದ ಕೇಳಿಸುತ್ತೆ. ಏನ್ ಕೇಳಿಸ್ಕೊತಾ ಇದೆಯಾ ಮಗು? ಅದು ಹಿಂದ್ಗಡೆ ತಿರುಗಿ ನೋಡುತ್ತೆ. ಅಲ್ಲಿ ಗೋಲ್ಡಿಯ ಕಾಡಿಗೆ ಸೇರಿದ ಹದ್ದು ಇತ್ತು. ಗೋಲ್ಡಿ ರಾಜ, ನೀವಿಬ್ರು ಮಾತಾಡ್ಕೋತಿರೋದು ಈ ಮಿಟ್ಟು ಎಲ್ಲ ಕೇಳಿಸ್ಕೋತು. ಇಡೀ ಅದನ್ನ ಕೇಳಿಸ್ಕೊಂಡು ಗಿಳಿಗೆ ತುಂಬಾ ಭಯ ಆಗುತ್ತೆ. ಆಮೇಲೆ ಅದು ಆ ಬೆಟ್ಟದ ಕಡೆ ಎಗರ್ಕೊಂಡು ಹೋಗುತ್ತೆ. ಹದ್ದು ಅದ್ರ ಹಿಂದ್ಗಡೆನೆ ಹೋಗುತ್ತೆ. ಅಯ್ಯೋ ದೇವ್ರೆ, ಏನಾದ್ರೂ ದಾರಿ ತೋರ್ಸು, ಇಲ್ಲ ಅಂದ್ರೆ ನನ್ನ ಕತೆ ಮುಗೀತೀಗ. ಆಗ ಅದು ಅದ್ರ ಮುಂದೆ ಒಂದು ಬಂಗಾರದ ಬಾಗಿಲು ಇರೋದನ್ನ ನೋಡುತ್ತೆ. ಅನ್ಸುತ್ತೆ ಅದೇ ಮಾಂತ್ರಿಕ ಬಾಗ್ಲಿದು. ಎಲ್ಲರೂ ಇದ್ರ ಬಗ್ಗೆನೆ ಮಾತಾಡ್ತಿದ್ರಲ್ವಾ, ನಾನಿದ್ರೊಳಗೆ ಹೋಗ್ಬಿಡ್ತೀನೀಗ. ಅಗ್ಗ ತಂದ್ಕೊಂಡು ರೆಕ್ಕೆನ ನಿಲ್ಸದೆ ಅದು ಆ ಬಾಗಿಲ ಕಡೆ ಹೋಗುತ್ತೆ. ಅರೆ ವಾ, ತುಂಬಾ ಒಳ್ಳೇದಾಯ್ತು. ಮತ್ತೆ ಇದು ವಾಪಸ್ ಯಾವಾಗ್ಲೂ ಬರಲ್ಲ. ಹಂಗಂತ ಅನ್ಕೊಂಡು ಅದು ಗೋಲ್ಡಿ ಮತ್ತೆ ಕರಡಿಯ ಬಳಿ ಹೋಗ್ಬಿಡುತ್ತೆ. ಒಳಗಡೆ ಹೋದ್ಮೇಲೆ ಸ್ವಲ್ಪತ್ವರೆಗೂ ಮಿಟ್ಟುಗೆ ಏನು ಕಾಣಿಸಲ್ಲ. ಆ ದೃಶ್ಯವನ್ನು ಮಿಟ್ಟು ನೋಡ್ಬಿಟ್ಟು ಅದ್ರ ಕಣ್ಣನ್ನ ಅದ್ರ ಕೈಲೇ ನಂಬಕ್ಕಾಗಿಲ್ಲ. ಅದು ಅಷ್ಟು ಸುಂದರವಾದ ಕಾಡಾಗಿತ್ತು. ಅದರ ಮುಂದೆ ನದಿ ಒಂದು ಓಡ್ತಿತ್ತು. ವರ್ಣರಂಜಿತ ಹೂವುಗಳು ಗಿಡದಲ್ಲಿ ಬಿಟ್ಟಿದ್ವು. ಅದು ನೋಡುತ್ತೆ, ಅದರ ಕಾಡಿನಿಂದ ಮಾಯ ಆಗಿರುವ ಜಂತುಗಳೆಲ್ಲ ಪಂಜರದಲ್ಲಿ ಬಂಧಿಸಲ್ಪಟ್ಟಿದ್ವು. 4 ಕಡೆ ಪಕ್ಷಿಗಳಿದ್ವು. ಮತ್ತೆ ಒಂದು ಪಕ್ಷಿ ಸಿಂಹಾಸನದ ಮೇಲೆ ಕೂತಿರುತ್ತೆ. ನೀನ್ ಯಾರು? ನೀನ್ ಇಲ್ಲಿ ಬಂದಿರುವುದರಿಂದ? ಪಕ್ಷಿಗಳ ರಾಣಿ, ನಾನು ಮಿಟ್ಟು ಅಂತ. ನನ್ನ ಗೆಳೆಯರನ್ನ ನೀವು ಯಾಕೆ ಹಿಡಿದಿಟ್ಕೊಂಡಿದ್ದೀರಾ ಇಲ್ಲಿ? ಈಗ ನಿನ್ನ ಕೂಡ ಇವ್ರಂಗೆ ನಾನು ಬಂಧಿಸ್ಬಿಡ್ತೇನೆ. ಹಂಗಂತ ಅದು ಮಾಯ ಮಾಡುತ್ತೆ. ಆದ್ರೆ ಮಿಟ್ಟು ಮೇಲೆ ಆ ಮಾಯೆ ಏನು ಪ್ರಯೋಗ ಆಗಿಲ್ಲ. ಏನಿದು? ಇದಾಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಾಯ ನಿನ್ ಮೇಲೆ ಯಾಕೆ ಕೆಲ್ಸ ಮಾಡ್ತಿಲ್ಲ? ಹಂಗಂತ ಅವಳು ಮತ್ತೆ ಮಾಯ ಮಾಡ್ತಾಳೆ. ಈ ಸಲ ಕೂಡ ಅವಳ ಮಾಯೆ ಮಿಟ್ಟು ಮೇಲೆ ಕೆಲ್ಸ ಮಾಡಿಲ್ಲ. ಯಾವ ಜಂತು ಅತಿ ಆಸೆ ಇಲ್ಲದೆ ಇಲ್ಲಿಗೆ ಬರುತ್ತೋ ಅದ್ರ ಮೇಲೆನೆ ನನ್ನ ಮಾಯೆ ಕೆಲ್ಸ ಮಾಡಲ್ಲ. ಅಂದ್ರೆ ನೀನು ಅತಿ ಆಸೆಯಿಂದ ಇಲ್ಲಿ ಬಂದಿಲ್ವಾ? ಇಲ್ಲ ರಾಣಿ, ನನ್ನ ಜೀವನ ಉಳಿಸ್ಕೊಳ್ಳೋಕೆ ನಾನು ಬಂದೆ. ನನ್ನ ಹಿಂದೆ ಒಂದು ಹದ್ದು ಬಿದ್ದಿತ್ತು, ಅದರಿಂದ ಕಾಪಾಡ್ಕೊಳ್ಳೋಕಂತ ಇಲ್ಲಿ ಬಂದೆ. ನಿನ್ನ ಮನಸ್ಸು ತುಂಬಾ ಒಳ್ಳೆಯದು. ನಾನು ಕೊಡುವ ಬಹುಮಾನವನ್ನು ಪಡೆಯೋದಕ್ಕೆ ನಿನ್ನಂತಹ ಪಕ್ಷಿಗೆ ಮಾತ್ರನೇ ಅರ್ಹತೆ ಇದೆ. ಹಂಗಂತೇಳಿ ಪಕ್ಷಿ ರಾಣಿ ಮಾಯ ಮಾಡುತ್ತೆ. ಪಕ್ಷಿ ರಾಣಿ ಹತ್ರ ಇರುವಂತಹ ಒಂದು ಮಾಯಾ ಕೋಲು ಗಿಳಿಯ ಕೈಯಲ್ಲೂ ಬಂದ್ಬಿಡುತ್ತೆ. ಧನ್ಯವಾದ ಪಕ್ಷಿಗಳ ರಾಣಿ. ನನಗೆ ಈ ಮಾಂತ್ರಿಕ ದಂಡಕ್ಕಿಂತ ಜಾಸ್ತಿ ನನ್ನ ಫ್ರೆಂಡ್ಸಿಗ ಬೇಕು. ನಮ್ಮ ಕಾಡ್ ಮೇಲೆ ಅಟ್ಯಾಕ್ ಆಗೋಕಿದೆ. ಈಗ ನನ್ನ ಕಾಡನ್ನು ನಾನು ಕಾಪಾಡ್ಕೊಳ್ಬೇಕು. ಸರಿ ಮೆಟ್ಟು, ಇವ್ರು ಅತಿ ಆಸೆ ಕಾರಣದಿಂದಾನೇ ಒಳಗಡೆ ಬಂದ್ರು. ಇವ್ರನ್ನ ಬಿಡ್ಲೇಬಾರ್ದು ಅನ್ಕೊಂಡೆ, ಆದ್ರೆ ನೀನ್ ಹೇಳ್ತಿರೋದ್ರಿಂದ ನಾನ್ ಇವ್ರನ್ನ ಬಿಡ್ತಿದ್ದೀನಿ. ಹಂಗಂತೇಳಿ ಪಕ್ಷಿ ರಾಣಿ ಎಲ್ಲಾ ಜಂತುಗಳನ್ನೂ ಬಿಟ್ಬಿಡುತ್ತೆ. ಕಾಡನ್ನ ಆಕ್ರಮಣೆ ಮಾಡ್ಕೊಳ್ಳೋದಕ್ಕೆ ಗೋಲ್ಡಿ ತಯಾರಾಗಿತ್ತು.
ಗೋಲ್ಡಿ ಅದರ ಸಹೋದರನ ಜೊತೆ ಶೇರ್ ಖಾನ್ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಶೇರ್ ಖಾನ್, ಸೋಲೊಪ್ಕೊ ನೀನು. ನಿನ್ನ ಸಪೋರ್ಟರ್ಸ್ ಎಲ್ಲ ಹೋಗಾಗಿದೆ ಈಗಲೇ. ಮತ್ತೆ ನಾವಿಬ್ರು ಹುಲಿಗಳಿದ್ದೀವಿ. ನೀನೊಬ್ಬ ನಮ್ಮಿಬ್ರನ್ನ ಹೇಗೆ ಸೋಲಿಸ್ತೀಯಾ? ಹಾ, ಏನಾಗಲ್ಲ. ನಾ ಸತ್ತೋದ್ರೂ ಕೂಡ ಸೋಲೊಪ್ಕೊಳ್ಳಲ್ಲ. ನಾನಿಲ್ಲಿನ ರಾಜನಾಗೆ ಸಾಯ್ತೀನಿ. ಹಂಗಂತೇಳಿ ಶೇರ್ ಖಾನ್ ಅವ್ರ ಮೇಲೆ ಎಗರ್ತಾನೆ. ಆಗ ಮಿಟ್ಟು ಬೇರೆ ಜಂತುಗಳನ್ನ ಅಲ್ಲಿಗೆ ಕರ್ಕೊಂಡ್ಬರುತ್ತೆ. ಶೇರ್ ಖಾನ್, ನೀನೊಬ್ಬ ಇಲ್ಲ, ನಾವಿದ್ದೀವೀಗ. ಎಲ್ಲಾ ಜಂತುಗಳು ನೋಡ್ತವೆ. ಮಿಟ್ಟು ಕಳೆದೋಗಿರುವ ಎಲ್ಲಾ ಜಂತುಗಳನ್ನ ಅವಳ ಜೊತೆ ಕರ್ಕೊಂಡ್ ಬಂದ್ಬಿಡುತ್ತೆ. ಗೋಲ್ಟಿ ಮತ್ತೆ ಕರಡಿ ಇದನ್ನ ನೋಡಿ ತುಂಬಾ ಶಾಕ್ ಆಗ್ಬಿಡುತ್ತೆ. ಶೇರ್ ಖಾನ್, ಎಲ್ಲ ಪ್ರಾಣಿಗಳನ್ನೆಲ್ಲ ಮಂಗ ಮಾಡಿ ಆ ಬಾಗಿಲಾಚೆ ಕಳಿಸಿದ್ದು ಕಾಲು. ಅವನು ಗೋಲ್ಡಿಯೊಟ್ಟಿಗೆ ಸೇರ್ಕೊಂಡಿಯಾನೆ. ಓ ಹೌದಾ? ಇವನಿಗೆ ಶಿಕ್ಷೆ ಆಗ್ಲೇಬೇಕು. ನೀನೊಬ್ಬ ಸಿಂಹ ನಮ್ಮೊಟ್ಟಿಗೆ ಹೋರಾಡಕ್ಕಾಗೋದೇ ಇಲ್ಲ. ಸೋಲೊಪ್ಕೋ, ಇದ್ರಲ್ಲೇ ನಿಂಗೆ ಒಳ್ಳೇದಾಗತ್ತೆ. ಶೇರ್ ಖಾನ್ ಒಬ್ರೇ ಅಲ್ಲ. ಹಂಗಂತೇಳಿ ಮಿಟ್ಟು ಅದರ ಮಾಯೆಯನ್ನು ಶೇರ್ ಖಾನ್ ಮೇಲೆ ಉಪಯೋಗಿಸುತ್ತೆ. ಆಗ ಅದ್ರ ಪಕ್ಕದಲ್ಲೇ ಇನ್ನೊಂದು ಶೇರ್ ಖಾನ್ ಪ್ರತ್ಯಕ್ಷ ಆಗುತ್ತೆ. ಹಾ, ಇದಾಗಕ್ಕೆ ಹೇಗ್ ಸಾಧ್ಯ? ಈಗ ಇಬ್ರು ಸೇರಿ ಅವರಿಬ್ಬರ ಮೇಲೆ ದಾಳಿ ಮಾಡ್ತಾರೆ. ತುಂಬಾ ಹೊತ್ತು ದಾಳಿ ನಡೆದ ನಂತರ ಗೋಲ್ಡಿ ಮತ್ತೆ ಅದರ ಸಹೋದರ ಟಯರ್ಡ್ ಆಗ್ಬಿಡ್ತಾರೆ. ಮತ್ತೆ ಅವರು ಸೋಲೊಪ್ಕೋತಾರೆ. ನಾವು ಸೋಲ್ಕೊಳ್ತೀವಿ. ಬಿಟ್ಬಿಡು. ಹೋಗಿ ಮುಚ್ಕೊಂಡು ಇಲ್ಲಿಂದ ಹೊರಟೋಗು. ನೀವು ಹೋಗುವಾಗ ಈ ಕರಡಿನೂ ಕೂಡ ಕರ್ಕೊಂಡೋಗು. ಅದನ್ ಕೇಳಿದ ತಕ್ಷಣ ಅವರಿಬ್ರು ಅವ್ರ ಜೊತೆ ಕಾಲು ಕರಡಿನ ಕರ್ಕೊಂಡು ಅಲ್ಲಿಂದ ಬೇಗ ಓಡ್ಬಿಡ್ತಾರೆ. ಶೇರ್ ಖಾನ್ ಮತ್ತೆ ಬೇರೆ ಜಂತುಗಳು ಎಲ್ಲರೂ ಸೇರಿ ತುಂಬಾನೇ ಧನ್ಯವಾದಗಳನ್ನ ತಿಳಿಸ್ತಾರೆ. ಅವಾಗಿಂದ ಎಲ್ಲಾ ಜಂತುಗಳು ಒಂದುಗೂಡಿ ತುಂಬಾ ಸಂತೋಷವಾಗಿ ಜೀವಿಸ್ತಿದೆ. ಮತ್ತೆ ಮಿಟ್ಟುಗಿಳಿ ಅವತ್ತಿಂದ ಎಲ್ಲಾ ಜಂತುಗಳಿಗೂ ಅದರ ಮಾಯ ಉಪಯೋಗ ಮಾಡ್ಕೊಂಡು ಸಹಾಯ ಮಾಡ್ತಿತ್ತು. ಆ ರಹಸ್ಯವಾದ ಬಾಗಿಲು ಇವತ್ತು ಕೂಡ ತೆಗೆದೇ ಇದೆ.